ಕಾಡಿನಂತಹ ಸ್ಥಳದಲ್ಲಿದೆ ಸರ್ಕಾರಿ ಶಾಲೆ. ವಿದ್ಯಾರ್ಥಿನಿಯರಿಗೆ ನಿತ್ಯವೂ ನರಕ ಯಾತನೆ. ಬಸ್ ಸೌಲಭ್ಯ ಇಲ್ಲ, ಕಗ್ಗತ್ತಲಲ್ಲೇ ಅವರು ನಡೆದುಕೊಂಡು ಹೋಗಬೇಕು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕಿಲೋಮೀಟರ್ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಅಲ್ಲಿ. ಪ್ರತಿನಿತ್ಯವೂ ಕೂಡ ವಿದ್ಯಾರ್ಥಿನಿಯರಿಗೆ ನರಕ ಯಾತನೆ. 21ನೇ ಶತಮಾನದಲ್ಲಿದ್ದೀವಿ ನಾವೆಲ್ಲ. ಬಸ್ ಸೌಲಭ್ಯ ಇಲ್ಲ, ಕಾಡಿನಂಚಿನಲ್ಲಿ ಶಾಲೆ ಇದೆ. 5 ಕಿಲೋಮೀಟರ್ ಗಟ್ಟಲೆ ವಿದ್ಯಾರ್ಥಿನಿಯರು ನಡ್ಕೊಂಡು ಹೋಗಬೇಕು. ಮರಕಮದಿನ್ನಿಯಲ್ಲಿ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಮರಕಮದಿನ್ನಿ. ರಾತ್ರಿ ಹೊತ್ತಲ್ಲಿ ಮನೆ ತಲುಪ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ರಾತ್ರಿ ಹೊತ್ತಲ್ಲಿ ನೆನಪಿರಲಿ, ಗ್ರಾಮಕ್ಕಿಲ್ಲ ಮಧ್ಯಾಹ್ನದ ಬಳಿಕ ಸರ್ಕಾರಿ ಬಸ್. ಕಾಡಿನಂತಹ ಸ್ಥಳದಲ್ಲಿ ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಗೆ ತೆರಳಬೇಕು ಅಂತ ಅಂದ್ರೆ ಬೆಳಗ್ಗೆ 7:15 ಬಿಟ್ರೆ ಮನೆನ 9:00 ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಅಂದ್ರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಬಸ್ ಸೌಲಭ್ಯ ಇಲ್ಲ. 5:15 ಶಾಲೆ ಮುಗಿದ್ರೆ ರಾತ್ರಿ ಆಗುತ್ತೆ ಮನೆಗೆ ಬರೋದಕ್ಕೆ. ಆ ಬರುವಂತ ದಾರಿಯಲ್ಲಿ ಯಾರೂ ಕೂಡ ಓಡಾಡೋದಿಲ್ಲ. ಅಕಸ್ಮಾತ್ ಆಗಿ ಆ ವಿದ್ಯಾರ್ಥಿನಿಯರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಜವಾಬ್ದಾರಿ ರೀ? ಯಾರು ಜವಾಬ್ದಾರಿ? ಇಂಥ ಕೇಸ್ಗಳನ್ನ ನಾವು ಈ ಹಿಂದೆ ನೋಡಿದ್ದೀವಿ. ನಡ್ಕೊಂಡು ಬರಬೇಕು 5-6 ಕಿಲೋಮೀಟರ್ ಗಟ್ಟಲೆ. ಆ ನಡುವೆ ಯಾರಾದ್ರೂ ಬಂದು ಆ ವಿದ್ಯಾರ್ಥಿನಿಯರಿಗೆ ತೊಂದರೆ ಕೊಟ್ರೆ ಯಾರ ಜವಾಬ್ದಾರಿ? ಬಸ್ಸೇ ಇಲ್ಲ ಅಂತೆ ಅಲ್ಲಿ. ಬಸ್ ಸೌಲಭ್ಯ ಇಲ್ಲ. 21ನೇ ಶತಮಾನದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ದೇಶ ಎಷ್ಟೊಂದು ಮುಂದುವರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಗ್ರಾಮದ ವಿದ್ಯಾರ್ಥಿನಿಯರಿಗೆ ಬಸ್ ಸೌಲಭ್ಯ ಇಲ್ಲ ಶಾಲೆಗೆ ಹೋಗೋದಕ್ಕೆ ಅಂತ ಅಂದ್ರೆ ಏನರ್ಥ? ನಾವು ಮುಂದುವರಿತಾ ಇದ್ದೀವಾ? ಮುಂದುವರೆದಿದ್ದೀವಾ? ಇನ್ನು ಹಿಂದೆನೇ ಇದೀವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕಗ್ಗತ್ತಲಲ್ಲಿ ಪ್ರತಿನಿತ್ಯ ನಡ್ಕೊಂಡು ಮನೆ ಸೇರಬೇಕು. ರಾತ್ರಿ ಹೊತ್ತು ಬೆಳಕಿಲ್ಲ, ಸರಿಯಾದಂತ ರಸ್ತೆ ಇಲ್ಲ, ಕಾಡಿನಂಚಿನಲ್ಲಿ ನಡ್ಕೊಂಡು ಹೋಗಬೇಕು. ಅದು ವಿದ್ಯಾರ್ಥಿನಿಯರು. ಜಸ್ಟ್ ಇಮ್ಯಾಜಿನ್, ಯಾರಾದ್ರೂ ಅಲ್ಲಿ ಶ್ರೀಮಂತರ ಮಕ್ಕಳಿದಾರಾ? ಬಡತನದಲ್ಲಿ ಬೆಳೆದಂತ ಮಕ್ಕಳವರು. ಜೊತೆಗೆ ಸರ್ಕಾರಿ ಶಾಲೆಗೆ ಬರುವವರೇ ಬಡ ಮಕ್ಕಳು. ನಾವು ಹೆಣ್ಮಕ್ಳು ಇದೀವಿ. ಅಲ್ಲಿದ್ದ 5 ಕಿಲೋಮೀಟರ್ ಅಂದ್ರೆ 5 ಕಿಲೋಮೀಟರ್ ಇಂದ ಬರ್ಬೇಕು. ನಾವಷ್ಟೇ ಅಲ್ಲ, 5 ಕಿಲೋಮೀಟರ್ ಅಂದ್ರೆ ಸಣ್ಣಗೇನು. ಅಲ್ಲಿದ್ದಾದ್ರೆ ಅವ್ರಿಗೂ 7 ಗಂಟೆಗೆ ಬಂದಾರಿ, ಇಲ್ಲಿ 9 o'clockಗೆಲ್ಲ ಮುಟ್ತಾರ ಸ್ಕೂಲ್ ರೀ. ಈಗ ಹೋದ 5-5:15 6 ಗಂಟೆಗೆ ಗಿನ ಬಿಟ್ರಿ. ಸ್ಪೆಷಲ್ ಕ್ಲಾಸ್ ಇರ್ತಾವ. ಅದ್ರಾಗೆ SSLC ನಾವು ಸ್ಪೆಷಲ್ ಕ್ಲಾಸ್ ಇದ್ದಾಗಾರೆ ಅವ್ರು 7:30-8 ಗಂಟೆ ಆಗ್ಬೋದು ಮುಟ್ಟೋಕೆ. ನಾವು ನೋಡಿದ್ರೆ ಹೆಣ್ಮಕ್ಳು ಇರ್ತೀವಿ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ನಮ್ಮ ತಂದೆ ತಾಯಿ ಹೊಣೆ. ಅವಾಗ ನಾವು ಅದಿದ ಆಗ್ತೀವಿ. ಅದ್ರಾಗೆ ಸರ್ಕಾರನೂ ಹೊಣೆ ಆಗುತ್ತೆ. ಸರ್ಕಾರನೂ ಹೊಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಏನು ಸೌಲಭ್ಯ ಕೊಡ್ತಾರೆ ಅಂತ ಏನು? ಸರ್ಕಾರಿ ಮಕ್ಕಳು ಇದೇನು ಗೌರ್ಮೆಂಟ್ ಮಕ್ಕಳು ಮೇಲೆ ಬರ್ಬೇಕು. ಮತ್ತೆ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಬಟ್ಟೆ. ಎಷ್ಟು ಕಿಲೋಮೀಟರ್ ಇಲ್ಲಿಂದ ನಿಮ್ಮೂರು? 5 ಕಿಲೋಮೀಟರ್ ಇಂದ ಯಾವ ಗಾಡಿಗೆ ಬರ್ತೀರಿ ಬೆಳಗ್ಗೆ ನೀವು? ನಡ್ಕೊಂತ ಬರ್ಬೇಕು, ನಡ್ಕೊಂತ ಹೋಗ್ಬೇಕು. ಸ್ಕೂಲ್ ಟೈಮಿಂಗ್ ಏನು ನಿಮ್ದು? 9:30 ಬೆಳಗ್ಗೆ ಸ್ಟಾರ್ಟ್ ಆಗೋದು. ಇವಾಗ SSLC ಸ್ಪೆಷಲ್ ಕ್ಲಾಸ್ ಅಂತ 8:45 ಸ್ಟಾರ್ಟ್ ಆಯ್ತಮ್ಮ. ಸಾಯಂಕಾಲ ಬಿಡೋದು 5:30. 5:30 ಸ್ಕೂಲ್ ಬಿಟ್ರೆ ನೀವು 5 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಅದರಲ್ಲಿ ನಾವು ಹೆಣ್ಮಕ್ಳು ಇದೀವಿ. ಅಲ್ಲಿದ್ದ 5 ಕಿಲೋಮೀಟರ್ ಅಂದ್ರೆ 5 ಕಿಲೋಮೀಟರ್ ಇಂದ ಬರ್ಬೇಕು. ನಾವಷ್ಟೇ ಅಲ್ಲ, 5 ಕಿಲೋಮೀಟರ್ ಅಂದ್ರೆ ಸಣ್ಣಗೇನು. ಅಲ್ಲಿದ್ದಾದ್ರೆ ಅವ್ರಿಗೂ 7 ಗಂಟೆಗೆ ಬಂದಾರಿ, ಇಲ್ಲಿ 9 o'clockಗೆಲ್ಲ ಮುಟ್ತಾರ ಸ್ಕೂಲ್ ರೀ. ಈಗ ಹೋದ 5-5:15 6 ಗಂಟೆಗೆ ಗಿನ ಬಿಟ್ರಿ. ಸ್ಪೆಷಲ್ ಕ್ಲಾಸ್ ಇರ್ತಾವ. ಅದ್ರಾಗೆ SSLC ನಾವು ಸ್ಪೆಷಲ್ ಕ್ಲಾಸ್ ಇದ್ದಾಗಾರೆ ಅವ್ರು 7:30-8 ಗಂಟೆ ಆಗ್ಬೋದು ಮುಟ್ಟೋಕೆ. ಎಸ್, ಆ ವಿದ್ಯಾರ್ಥಿನಿಯರ ಮಾತಿನಲ್ಲಿ ಗಮನಿಸಿದ್ವಿ ನಾವು ಆಕ್ರೋಶವನ್ನ. 5 ಕಿಲೋಮೀಟರ್ ನಡಿಬೇಕು ಸರ್ ನಾವು ಪ್ರತಿನಿತ್ಯ. ಬೆಳಗ್ಗೆ 7:15 ಬಿಟ್ರೆ ಮನೆ 9:00 ಆಗುತ್ತೆ ನಾವು ಶಾಲೆಗೆ ಬರೋದಕ್ಕೆ. ಅದಾದ ನಂತರ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ 5:30 ತಗೋತಾರೆ. 5:15 ಶಾಲೆಯನ್ನ ಬಿಟ್ರೆ ಹೆಚ್ಚು ಕಡಿಮೆ 7:30, 8:30, 9:00 ಆಗೋಗ್ಬಿಡುತ್ತೆ. ಅಲ್ಲಿಗೆ ಬರೋದಕ್ಕೆ ಭಯ ಆಗ್ತಾ ಇರುತ್ತೆ ನಮಗೆ. ನಾವು 5-6 ಜನ ಗುಂಪು ಮಾಡಿಕೊಂಡು ಅಲ್ಲಿಂದ ಬರಬೇಕು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಥ್ಯಾಂಕ್ ಯು ಈ ಸ್ಟೋರಿಯನ್ನ ನೀವು ಮಾಡಿದ್ದಕ್ಕೆ. ಜೊತೆಗೆ ಅಲ್ಲಿನ ಸರ್ಕಾರಿ ಶಾಲೆಯ ಅಧಿಕಾರಿಗಳು ಏನಿರ್ತಾರಲ್ಲ ಅವರಿಗೆ ಈ ವಿಚಾರ ಗೊತ್ತಿಲ್ವಾ? ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ವಾ? ಯಾವ ಶತಮಾನದಲ್ಲಿ ಇದೀವ್ರಿ ನೀಲಕಂಠ ಸ್ವಾಮಿ ನಾವೆಲ್ಲ? ನಿಜ ರಾಮ್, ಈ ಒಂದು ಸುದ್ದಿನ ನಾವು ಬಿತ್ತರಿಸ್ತಾ ಇರೋದು ಒಂದೇ ವಿಚಾರ.
ಇಲ್ಲಿ ಸರ್ಕಾರಿ ಶಾಲೆಗಳನ್ನ ಏಳ್ಗೆ ಮಾಡ್ಬೇಕು ಅಂತ ಇರೋ ಸರ್ಕಾರಗಳಿಗೆ ಇಂಥ ಶಾಲೆಗಳು ಕಾಣಿಸ್ತಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಈಗಾಗಲೇ ರಾಯಚೂರು ಜಿಲ್ಲೆ ದೇಶದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂತ ಪ್ರದೇಶ ಅಂತ ಗುರುತಿಸಿದೆ. ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದ್ರು ಕೂಡ ಇಲ್ಲಿ ಯಾಕೆ ಇಂತಹ ಒಂದು ಘಟನೆಗಳಾಗ್ತಾ ಇದೆ? ಸಾರಿಗೆ ವ್ಯವಸ್ಥೆಯಲ್ಲಿ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ಬೋದು, ಈ ಒಂದು ಕ್ಷೇತ್ರಗಳಿಗೆ ಸಾಕಷ್ಟು ರೀತಿಯಲ್ಲಿ ಅನುದಾನ ಬರ್ತಾ ಇದ್ರು ಕೂಡ 70ನೇ ಶತಮಾನಕ್ಕೆ ಬಂದ್ರು ಕೂಡ ಒಂದು ಮೂಲಭೂತವಾದ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈ ಒಂದು ಮಸ್ಕಿ ತಾಲೂಕಿನ ಮರ್ಕಂದಿನಿ ಶಾಲೆ ವಿಚಾರಕ್ಕೆ ಹೇಳ್ಬೇಕು ಅಂತಂದ್ರೆ ಶೈಕ್ಷಣಿಕ ಇಲಾಖೆ SSLC ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಗಳಿಸೋದಕ್ಕೆ ಅನುಕೂಲ ಆಗ್ಲಿ ಅಂತ ಸ್ಪೆಷಲ್ ಕ್ಲಾಸ್ಗಳನ್ನ ಅಂದ್ರೆ ಏನು ಈ ಶಾಲೆ ಅವಧಿ ಮುಗಿದ ನಂತರ ಕ್ಲಾಸ್ ತಗೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೆ. ಆದ್ರೆ ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇರುವಾಗ ವಿದ್ಯಾರ್ಥಿಗಳು ಯಾವ ರೀತಿ ತರಗತಿಗೆ ಅಟೆಂಡ್ ಆಗ್ಬೇಕು? ತದನಂತರ ಶಾಲೆ ಆದ್ಮೇಲೆ ಮಕ್ಕಳು ತಮ್ಮ ಗ್ರಾಮಗಳಿಗೆ ಹೋಗ್ಬೇಕಂದ್ರೆ ಸುಮಾರು 4 ರಿಂದ 5 ಕಿಲೋಮೀಟರ್ ನಡೆಯುವಂತ ಪರಿಸ್ಥಿತಿ. ಅಂದ್ರೆ 3 ಗಂಟೆಗಳ ಕಾಲ, 2.5 ರಿಂದ 3 ಗಂಟೆಗಳ ಕಾಲ ಅವ್ರ ಮನೆಯಿಂದ ಶಾಲೆಗೆ ನಡ್ಕೊಂಡೇ ಹೋಗ್ಬೇಕು ಸಂಜೆ ಹೊತ್ತಿನಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಈ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಕಲಿಯಕ್ ಸಾಧ್ಯವಾಗುತ್ತೆ? ಸಾರಿಗೆ ಇಲಾಖೆ, ಶಾಸಕರು, ಇಲ್ಲಿನ BO, DDPಗಳ ಗಮನಕ್ಕಿದ್ರು ಕೂಡ ಇಷ್ಟು ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದಾರೆ ಅನ್ನೋದು ಪ್ರಶ್ನೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ರಾಮ್, ಈ ಒಂದು ವಿದ್ಯಾರ್ಥಿಗಳ ಜಸ್ಟ್ ಹೋಲ್ಡ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಆ ಶಾಲೆಯ ಹೆಡ್ ಮಾಸ್ಟರ್ ಗೂಳಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮ್ಮಲ್ಲಿ ನಾವು ಕನ್ನಡ ಟೀಚರ್ ಸರ್, ಹೆಡ್ ಮಾಸ್ಟರ್ ಸರ್. ಓಕೆ ಸರ್, ನಿಮ್ಮ ಹೆಸರೇನು? ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಗೂಳಪ್ಪ ಅಂತ ಹೇಳಿ ಸರ್. ಓಕೆ, ನಿಮ್ಮ ಶಾಲೆಯ ಒಂದು ವಿದ್ಯಾರ್ಥಿನಿಯರು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ನಾವು ಪ್ರತಿನಿತ್ಯ ಶಾಲೆಗೆ ಹೋಗ್ಬೇಕು ಅಂದ್ರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ. ಹೌದು ಸರ್, ಅದು ರಾತ್ರಿ ಆಗುತ್ತೆ ಮನೆಗೆ ಹೋಗೋದಕ್ಕೆ. ಸರ್ ಅಂದ್ರೆ ನಿಮ್ಗೆ ಈ ವಿಚಾರ ಗೊತ್ತು ತಾನೆ? ಹ್ಞೂ ಸರ್. ಮತ್ತೆ ಯಾಕೆ ಸರ್ ನೀವು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ? ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆ ಅಲ್ವಾ ಅಲ್ಲಿ? ಇದೆ ಸರ್, ಹೌದು ಸರ್. ಅದು ಬೆಳಿಗ್ಗೆ ಟೈಮಿಂಗ್ ಒಂದು ಬಸ್ ಬರುತ್ತೆ ಸರ್. ಬಟ್ ಅದು ಆಗ್ತಾ ಇಲ್ಲ ಸರ್, ಅದು ಕನ್ವೀನಿಯಂಟ್ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ಕಾಲೇಜಿಗೆ ಅಷ್ಟೇ ಕನ್ವೀನಿಯಂಟ್ ಆಗುತ್ತೆ. ಹಂಗಾಗಿ ಈ ಮೊನ್ನೆ KSRTC ಅವರು ಫೋನ್ ಮಾಡಿದ್ರು ಸರ್. ಏನಂತ ಮಾಡಿದ್ರು? ನಾಳೆ ಇಲ್ಲ ನಾಡಿದ್ದು ಬಿಡ್ತೀವಿ ಮೇಡಮ್ ಅಂತೇಳಿ ಮಾಡಿದ್ರು ನಮ್ಮ HM ಮೇಡಮ್ ಅವರಿಗೆ. ಎಷ್ಟು ವರ್ಷ ಬೇಕಂತೆ ಸರ್ ಅವ್ರಿಗೆ ಬಿಡಕ್ಕೆ ಬಸ್ಸನ್ನ? ಇಲ್ಲ ಇವತ್ತು ಇಲ್ಲ ನಾಳೆಗೆ ಬರುತ್ತಂತಂದ್ರು ಸರ್, ನಿನ್ನೆ ಮಾಡಿದ್ರು. ನೀವು ಆ ಶಾಲೆಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದು ಎಷ್ಟು ವರ್ಷ ಆಯ್ತು? ನಾವು 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. 10 ವರ್ಷದಿಂದ ನೀವು ಆ ವಿದ್ಯಾರ್ಥಿಗಳ ಕಷ್ಟ ನೋಡ್ತಾ ಇದ್ದೀರಿ? ಇಲ್ಲ, ಮೊದ್ಲು ಇತ್ತು ಸರ್. ಮೊದ್ಲು ಬೇರೆ ಬಸ್ಗಳು ಬರ್ತಾ ಇತ್ತು ಸರ್. ಈಗ ಇಲ್ಲ ಸರ್, ರೋಡ್ ಸರಿ ಇಲ್ಲ ಅಂತೇಳಿ ಇದು ಮಾಡಿದ್ರು. ಹೀಗಾಗಿ ಈಗ ಇಷ್ಟರಲ್ಲೇ ಬಿಡ್ತೀವಿ ಅಂತ ಅಂದಾರ ಸರ್. ಇವತ್ತಿಲ್ಲ ನಾಳೆ ನಾವು ಖಂಡಿತ ಕಳಿಸ್ತೀವಿ ಅಂತೇಳಿ ಅಂದ್ರಿ, ನಿನ್ನೆ ಮಾಡಿದ್ರು ಇವರು ಡಿಸ್ಟ್ರಿಕ್ಟ್ KSRTC ಇಂದ ಸರ್. ಮನವಿ ಕೊಟ್ಟಿದ್ದಾರೆ ಸರ್, ಊರವರು ಕೊಟ್ಟಿದ್ದಾರೆ, ನಾವು ಹೇಳಿದೀವಿ. ಗುಳಪ್ಪ ಅವರೇ, ನೀವೊಬ್ರು ಶಿಕ್ಷಕರಲ್ವಾ? ನಿಮ್ಮನ್ನ ನಂಬಿಕೊಂಡು ಆ ತಂದೆ ತಾಯಿಗಳು ಆ ಮಕ್ಕಳನ್ನ ಕಳಿಸ್ತಾರೆ. ಆ ಮಕ್ಕಳಿಗೇನು ಗೊತ್ತಾಗಲ್ಲ ಸರ್. ನೀವೇ ಅವರ ಸಮಸ್ಯೆ ನೋಡ್ಕೊಂಡು ನೀವೇ ದೊಡ್ಡವರ ಜೊತೆ ಮಾತನಾಡ್ಬೇಕು. ಸರ್ ಇಂತ ಸಮಸ್ಯೆ ಇದೆ, ಬಗೆಹರಿಸ್ಕೊಡಿ ನಮಗಂತ ಹೇಳಿ. ಇದೆ ಸರ್, ಮಾತಾಡಿದೀವಿ ಸರ್. ಆಮೇಲೆ ಅವ್ರಿಗೆ ಲಿಖಿತವಾಗಿನೂ ಕೊಟ್ಟಿದ್ದೀವಿ ಸರ್. ಇಷ್ಟಲ್ಲೇ ಆದಷ್ಟು ಬೇಗನೆ ಲಿಖಿತವಾಗಿ ನೀವು ಇದು ಡಿಪೋದಲ್ಲಿ ಅಂದ್ರೆ ಊರಿಂದ ಕೊಟ್ಟಿದ್ರು ಸರ್. ಇದು ಸರ್, ಅಲ್ಲಿನ ಶಾಸಕರಂತ ಇರ್ತಾರಲ್ಲ ಸರ್? ಅದೇ ಸರ್, ಶಾಸಕರಿಗೆ ಮನವಿ ಕೊಟ್ಟಿದ್ದಾರೆ ಸರ್ ನಮ್ಮವರು. ಯಾರು ಊರಿನ ಮುಖಂಡ್ರ ಸರ್. ತಮ್ಮ ಪಾಲಕರ ಜೊತೆ ಏನ್ ನಮ್ಮ ಮಕ್ಕಳು ಬರ್ತಾ ಇದಾರೆ ಸರ್, ಅವ್ರ ಪಾಲಕರೆಲ್ಲ ಮನೆಗೆ ಮಾಡಿದ್ದಾರೆ ಸರ್. ಅದೇ ಬಸನಗೌಡ ತುರ್ವಿಹಾಳ್ ಅಲ್ವಾ? ಸರ್. ಅವ್ರು ಏನಂತ ಅಂದ್ರಂತೆ ಅವಾಗ? ಇಲ್ಲ, ಬಿಡಿಸ್ಕೊಡ್ತಂದ್ರೆ ಸರ್. ಮೊನ್ನೆ ಒಂದು ಬಂದಿತ್ತು, ಮತ್ತೆ ನಡಕ್ ನಿಂತು ಬಿಡಿ ಸರ್. ಬಸ್ ಬಂದಿತ್ತಾ? ಒಂದ್ ಬೇರೆ ಬಂದಿತ್ತು ಸರ್. ಅದಾದ ನಂತರ ಮತ್ತೆ ಸ್ಟಾಪ್ ಆಗಿದೆ ಸರ್. ಯಾಕೆ? ಅದೇನ ಆ ಕಡೆಗೆ ಸರಿಗಿಲ್ಲ ಅಂತೇಳಿ ಹಿಂಗೆ ಸುಂಕನೂರು ಹಿಂಗ್ ಬರುತ್ತೆ ಸರ್ ಅದು. ಹಿಂಗಾಗಿ ಮತ್ತೆ ಬೇರೆ ವ್ಯವಸ್ಥೆ ಮಾಡ್ದು ಅಂತೇಳಿ ಮತ್ತೆ ನಿನ್ನೆ ಅವರು KSRTC ಅವರು ಇದು ಮಾಡಿದ್ರು ಸರ್. ನಿಜ, ನಿಮಗ್ ಪ್ರಶ್ನೆ ಮಾಡ್ತಾ ಇದೀವಿ ಅಂತ ಏನ್ ಬೇಜಾರ್ ಮಾಡ್ಕೋಬೇಡಿ. ಯಾಕೆಂತ ಅಂದ್ರೆ ಈ ಮಕ್ಕಳಿಗೆ ತೊಂದರೆ ಆದ್ರೆ ನಮಗೂ ಕಷ್ಟ ಅಲ್ಲ ಸರ್. ಅಲ್ವಾ? ಅದು ನಿಮ್ಮ ಮಕ್ಕಳೇ ಅವರೆಲ್ಲ? ನಮ್ಮ ಮಕ್ಕಳೇ ಸರ್, ನಿಮ್ಮ ಮಕ್ಕಳೇ ಸರ್, ನಮ್ಮ ಮಕ್ಕಳು ಸರ್. ಈಗ ಇದ್ರ ಬಗ್ಗೆ ನೀವು ಶಾಸಕರ ಹತ್ರ ಹೋಗಿದ್ರಾ? ನೀವೇನಾದ್ರೂ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾತಾಡ್ಬೋದಾಗಿತ್ತಲ್ವಾ ಅವ್ರ ಜೊತೆಗೆ? ಸರ್ ಹಿಂಗ್ ಸಮಸ್ಯೆ ಇದೆ, ಪಾಪ 5-5 ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ ಮಕ್ಕಳು, ಒಂದು ಬಸ್ ವ್ಯವಸ್ಥೆ ಮಾಡಿ. ಸರ್ ಎಷ್ಟು ಗ್ರಾಮದ ಮಕ್ಕಳು ಬರ್ತಾರೆ ಆ ಶಾಲೆಗೆ?
ಸರ್ ಸುಮಾರು ಒಂದು 4 ರಿಂದ 5 ಗ್ರಾಮದ ಮಕ್ಕಳು ಬರ್ತಾರೆ ಸರ್. ಬಟ್ ಈ 2 ಊರಿಗೆ ಮಾತ್ರ ಸ್ವಲ್ಪ ದೂರ ಆಗುತ್ತೆ ಸರ್. ಯಾವುದು ನಮ್ಮ ಮಲ್ಕಾಪುರ ಸರ್ ಮತ್ತು ಸುಂಕನೂರು ಮಕ್ಕಳಿಗೆ ಎಷ್ಟು ಇದಾಗುತ್ತೆ ಸರ್. ಇಲ್ಲೇನು ಕನ್ವೀನಿಯಂಟ್ ಆಗುತ್ತೆ ಸರ್. ಇದು ನಮ್ಮ ಪಕ್ಕದಲ್ಲಿ ಇದೆ ಸರ್, ಒಂದು ಅರ್ಧ ಕಿಲೋಮೀಟರ್ ಹಿಂಗಿದೆ ಸರ್. ಓಕೆ ಥ್ಯಾಂಕ್ ಯು ಗುಳಪ್ಪ ಅವರೇ ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ. ಎಸ್, ಈಗ ನಾವು ಬಸನಗೌಡ ತುರುವಿಹಾಳ್ ಮಸ್ಕಿ ಶಾಸಕರಿಗೆ ಫೋನ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಪವರ್ ಟಿವಿಯಿಂದ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಸರ್. ಏನಾಗಿದೆ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಮರಕಮ ದಿನ್ನಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿಂದ 5 ಕಿಲೋಮೀಟರ್ ಶಾಲೆಗೆ ನಡ್ಕೊಂಡು ಹೋಗ್ಬೇಕು ಸರ್ ಪ್ರತಿನಿತ್ಯ ವಿದ್ಯಾರ್ಥಿಗಳು. ಒಂದು ಬಸ್ ವ್ಯವಸ್ಥೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಸರ್. ನಿಮ್ಮ ಗಮನಕ್ಕೆ ಇದೆಯಾ ಇಲ್ವಾ ಇದು? ನಾನು ಬಿಜೆಪಿ ಇದ್ದೀನಿ, ಮಾತಾಡ್ತೀನಿ ಒಳ್ಳೆ ಸರ್. ಇದು ಮಕ್ಕಳ ವಿಷಯ ಸರ್, ದಯವಿಟ್ಟು ಮಾತಾಡಿ. ಓಕೆ ಸರ್, ವಿದ್ಯಾರ್ಥಿನಿಯರ ವಿಚಾರ ಇದು. ನೋಡ್ತೀನಿ ಎಲ್ಲೇ ಬರ್ತದ, ಎಲ್ಲಿಗೆ ಹೋಗ್ತಾರ ಅವರು? ಏನ್ ಗೊತ್ತಾ, ಅಲ್ಲಿ ಮರಕಮ ದಿನ್ನಿ ಅಂತ ಒಂದು ಗ್ರಾಮ ಇದೆ. ಹೌದು ಅಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಗೆ 4-5 ಗ್ರಾಮದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೆಲ್ಲ ಬರ್ತಾರೆ. 5-5 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಂತೆ ಸರ್. ರಾತ್ರಿ ಹೊತ್ತು ಅವರು ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಸರಿಯಾದಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆ ವಿದ್ಯಾರ್ಥಿನಿಯರು, ಅಲ್ಲಿನ ಶಾಲಾ ಶಿಕ್ಷಕರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಗೂ ಕೂಡ ಒಂದು ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಮಾಡಿದ್ರಂತೆ, ಹೌದಾ? ಇದು ನಮ್ಗೆ ಯಾವ್ದು ಕೊಟ್ಟಿಲ್ಲ. ನೋಡ್ತೀನಿ ಎಲ್ಲಿ ಯಾವ ಸ್ಕೂಲಿಂದ ಗೊತ್ತಾಗ್ತಿಲ್ಲ ನೀವು ಹೇಳೋದು. ಮಕ್ಕಂದಿನಿಂದ ಎಲ್ಲಿವರೆಗೆ ಹೋಗ್ತಿದಾರ ಅಂತ ಕನ್ಫರ್ಮ್ ಮಾಡ್ಕೊಳ್ತೀನಿ. ಅದು ನಿಮ್ಗೆ ಮನವಿ ಮಾಡ್ಕೊಂಡಿದ್ದಾರೆ ಯಾವ ಊರಿಗೆ ಹೋಗ್ತಾರೆ? ಮಲ್ಲಾಪುರ. ಈಗ ಮಾಸಾಪುರ ಮತ್ತು ಮಲ್ಲಾಪುರದಿಂದ ವಿದ್ಯಾರ್ಥಿಗಳು ನಡ್ಕೊಂಡು ಬರ್ತಾರೆ. ಹಲೋ ಸರ್ ಕೇಳಿಸ್ತಾ ಇದೆಯಲ್ವಾ ನಿಮ್ಗೆ? ಮಾದಾಪುರ ಮಲ್ಲಾಪುರ. ಹೌದು, ಮಾಸಾಪುರ ಮತ್ತು ಮಲ್ಲಾಪುರ ಅಂತ. ಮಾದಾಪುರ ಮಲ್ಲಾಪುರ ಇಲ್ಲ ಸರ್ ಅಲ್ಲೇ. ಬಿಡಿ ಸರ್. ಅಲ್ಲ, ಮಾದಾಪುರ ಇಲ್ಲ, ಮರ್ಕಂದಿನಿ ಇದೆ. ಮರ್ಕಂದಿನಿಯಲ್ಲಿ ಮಾತಾಡ್ತೀನಿ ಅವನು. ಸರ್, ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಸರ್. ಕಳೆದ 10 ವರ್ಷಗಳಿಂದಲೂ ಕೂಡ ಇದೆ. ಅಂದ್ರೆ 10 ವರ್ಷ ಅಲ್ಲ, ಅದಕ್ಕಿಂತ ಹೆಚ್ಚು ವರ್ಷಗಳಿಂದ ಇದೆ. ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬಹಳ ವಿಪರ್ಯಾಸ ಸರ್ ಇದು. ಎಸ್, ಇದು ನಮ್ಮ ಶಾಸಕರ ಪ್ರತಿಕ್ರಿಯೆ. ಬಸನಗೌಡ ತುರುವಿಹಾಳ್ ಮಸ್ಕಿ ಶಾಸಕರ ಪ್ರತಿಕ್ರಿಯೆ ಇದು. ವಿದ್ಯಾರ್ಥಿನಿಯರಿಗೆ ಕಷ್ಟ ಆಗ್ತಾ ಇದೆ, ಮಾತಾಡಿ ಸರ್ ಅಂತ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ವಿಚಾರ. ತಿಳ್ಕೊಂಡು ಮಾತಾಡ್ತೀನಿ ಅಂತೆ. ಅಲ್ಲಿನ ಶಿಕ್ಷಕರು ಹೇಳ್ತಾರೆ, ಸಮಸ್ಯೆ ಇದೆ ಸರ್, ಬಗೆಹರಿಸಿ ಕೊಡಿ ಅಂತ ನಾವು ಬಸನಗೌಡ ತುರುವಿಹಾಳ್ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಬಗೆಹರಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಲ್ಲಿನ ಶಿಕ್ಷಕರೇ ಹೇಳ್ತಾ ಇದ್ದಾರೆ. ಆದ್ರೆ ಬಸನಗೌಡ ತುರುವಿಹಾಳ್ ಅವರು ಹೇಳ್ತಾ ಇದ್ದಾರೆ, ಈ ವಿಚಾರ ನನಗೂ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತ ಹೇಳಿ. ಯಾರು ಸ್ವಾಮಿ ಕೇಳ್ತಾರೆ ಆ ವಿದ್ಯಾರ್ಥಿಗಳ ಕಷ್ಟನ? ಯಾರು ಕೇಳ್ತಾರ? ಹಾಗಾದ್ರೆ ಆ ಕ್ಷೇತ್ರದ ಶಾಸಕರ ಗಮನಕ್ಕೆ ಈ ವಿಚಾರ ಇಲ್ಲ ಅಂತ ಅಂದಾಗ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ಮೊದಲೇ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ಕಳಿಸೋದಕ್ಕೆ, ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ, ಮಕ್ಕಳಿಗೆ ರಕ್ಷಣೆ ಇರೋದಿಲ್ಲ ಅಂತ ಹೇಳಿ, ಸರಿಯಾದ ವಿದ್ಯಾಭ್ಯಾಸ ಸಿಗೋದಿಲ್ಲ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಹಾಕ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಂತ.